ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಕ್ಕನಹಳ್ಳಿ ಗ್ರಾಮದಲ್ಲಿ 50 ಲಕ್ಷದ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿ ಹಾಗೂ ಸರ್ಜಾಪುರದಿಂದ ವರ್ತೂರು ಮುಖ್ಯ ರಸ್ತೆಗೆ ಟಾರ್ ರಸ್ತೆಗೆ ಚಾಲನೆ ಹಾಗೂ ಯಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಸಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಗೆ ಚಾಲನೆ ನೀಡಿದ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಹಾಗೂ ಜನಪ್ರತಿನಿಧಿಗಳು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿದರು. ಏನಿಲ್ಲಪ್ಪ, ಇವತ್ತು ಬಿಕ್ನಳ್ಳಿ ರಸ್ತೆಗೆ ಕಾಂಕ್ರೀಟು 50 ಲಕ್ಷ ರೂಪಾಯಿ, ಚಿಕ್ಕದಾಸರಹಳ್ಳಿ ಗೇಟ್ನಿಂದ ಕಾಮನಹಳ್ಳಿ ಕ್ರಾಸ್ವರೆಗೂ ರಸ್ತೆ ಡಾಂಬರೀಕರಣ, ನೆರಗಾ ಗ್ರಾಮದಲ್ಲಿ ಸರ್ಕಾರಿ ಕಟ್ಟಡ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ, ಮತ್ತು ವಾಟರ್ ಮ್ಯಾನ್ಗಳಿಗೆ ದ್ವಿಚಕ್ರ ವಾಹನ ವಿತರಣೆ, ಮತ್ತು ಟಿಸಿಹಳ್ಳಿನಲ್ಲಿ ಕಾಂಕ್ರೀಟ್ ರಸ್ತೆಗೆ ಪೂಜೆ ಮಾಡ್ತಾ ಇದ್ದೀವಿ.
ಒಟ್ಟಾರೆಯಾಗಿ ಏನು ಹಿಂದ್ಗಡೆ ಸ್ವಲ್ಪ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಆ ಎಲ್ಲ ಕೆಲಸಗಳು ಕೂಡ ಇವಾಗ ವ್ಯವಸ್ಥಿತವಾಗಿ ಕಂಟಿನ್ಯೂಷನ್ ಆಗಿ ಪೂಜೆಗಳು ಮಾಡೋದ್ರ ಮುಖಾಂತರ ಚಾಲನೆ ಕೊಡ್ತಾ ಇದ್ದೀವಿ. ಬಿಕ್ನಳ್ಳಿ ಗ್ರಾಮದಲ್ಲಿ ಇವತ್ತು ಶಾಸಕರ ಅನುದಾನದಲ್ಲಿ 50 ಲಕ್ಷ CC ರಸ್ತೆಗೆ ಗುದ್ಲಿ ಪೂಜೆ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಂದಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಕ್ನಳ್ಳಿ ಗ್ರಾಮದಲ್ಲಿ ಶಾಸಕರ ವಿಶೇಷ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷಗಳ ಕಾಂಕ್ರೀಟ್ ರಸ್ತೆಯ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹಂದಿನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಈಗ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಈಗ ಗ್ರಾಮದಿಂದ ಗ್ರಾಮಗಳಿಗೆ ಹೋಗುವ ರಸ್ತೆಗಳು ತುಂಬ ಹದಗೆಟ್ಟಿರೋದ್ರಿಂದ ಎಲ್ಲ ರಸ್ತೆಗಳು ಈಗ ಟೆಂಡರ್ ಪ್ರೊಸೆಸ್ಸಲ್ಲಾಗಿ ಈಗೆಲ್ಲ ಗುದ್ಲಿ ಪೂಜೆ ಮಟ್ಟಕ್ಕೆ ಬಂದಿದ್ದಾವೆ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗುತ್ತೆ. ಅದರಿಂದ ಈ ಎಲ್ಲ ಕೆಲಸಗಳನ್ನು ತುರ್ತಾಗಿ ಮಾಡಿಕೊಡ್ತಾ ಇರುವ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದ B. ಶಿವಣ್ಣನವರಿಗೆ ಹಾಗೂ ಎಲ್ಲ ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ತಿಳಿದು ಗ್ರಾಮಗಳ ಪರವಾಗಿ ಅವರ ಗಮನಕ್ಕೆ ತಂದು ಗ್ರಾಮಗಳನ್ನು ಅಭಿವೃದ್ಧಿ ಮಾಡುತ್ತಿರುವ ಎಲ್ಲ ಗ್ರಾಮಸ್ಥರಿಗೂ ವಂದನೆಗಳು. ಸದಸ್ಯರು ಅಂದ್ರೆ ಬಿಕ್ನಳ್ಳಿ ಗ್ರಾಮದಲ್ಲಿ ಎಲ್ಲ ಕೆಲಸಗಳು ಗ್ರಾಮಾಭಿವೃದ್ಧಿಗಳೆಲ್ಲ ನಡೆದಿದ್ದಾವೆ. MLA ಸರ್ಗಳನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ, BDO ಸರ್ ಮಾಡಿಕೊಟ್ಟಿದ್ದಾರೆ. ಒಂದು 200-300 ಕೆಲಸದ ಮೇಲೆ ಎಲ್ಲ ಕೆಲಸಗಳು ಆಗಿದ್ದಾವೆ. 2025-26 ಸಾಲಿಗೆ ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ ಸರ್.